ನಮಸ್ಕಾರ ಗೆಳೆಯರ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಒಂದು KSRTC BS6 ಅಶೋಕ್ ಲೇಲ್ಯಾಂಡ್ ಬಸ್ ಮೋಡ್ಗೆ ಕರ್ನಾ ಎಕ್ಸ್ಪ್ರೆಸ್ ಬಸ್ ಲಿವರಿನ ತಂದಿದ್ದೀನಿ. ಇನ್ನು ಈ ಒಂದು ಲಿವರಿ ಫುಲ್ HD ಕ್ವಾಲಿಟಿ ಲಿವರಿ ಆಗಿರುತ್ತೆ. ಆಮೇಲೆ ಈ ಒಂದು ಲಿವರಿ ಅಂತೂ ಮಸ್ತಾಗೈತೆ, ಮಿಸ್ ಮಾಡ್ಕೊಂಡೆ. ಪ್ರತಿಯೊಬ್ಬರು ಈ ಒಂದು ಲಿವರಿನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಂಗೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ನ ಆಲಲ್ಲಿ ಇಟ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಹಾಗೆ ನಿಮ್ಮ ಅನಿಸಿಕೆಗಳೆಲ್ಲನೂ ಕಮೆಂಟ್ನ ಮೂಲಕ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಹಾಗೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟು ಎರಡಕ್ಕೂ ಫಾಲೋ ಮಾಡ್ಕೊಳ್ಳಿ. ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ ಅಂತ ಹೇಳ್ತಾ, ಇನ್ನು ಬನ್ನಿ ವಿಡಿಯೋನ ಶುರು ಮಾಡೋಣ. ಇನ್ನು ನಮ್ಮ ಒಂದು ಲಿವರಿಯ ಫ್ರಂಟ್ ಲುಕ್ಕಲ್ಲಿ ನೀವು ನೋಡ್ತಿರ್ಬೋದು, ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಅಂತ. ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ ಹಾಕಿ ಕರ್ನಾ ಅಂತಲೂ ಆ್ಯಡ್ ಮಾಡಿರುವಂಥದ್ದು. ಆಮೇಲೆ ರೂಟ್ ಬೋರ್ಡ್ ಬೆಂಗಳೂರು, ಶಿವಮೊಗ್ಗ, ಶಿರಸಿ, ಕಡೂರು, ಸಾಗರ, ಸಿದ್ದಾಪುರ ಅಂತ ರೂಟ್ ಬೋರ್ಡ್ನ ಹಾಕಿ ವಾಯುವ್ಯ ಕರ್ನಾಟಕ ಸಾರಿಗೆ. ಆಮೇಲೆ ಒಂದು ಮೀಸೆದು ಚಿತ್ರ ಅಂದರೆ ಲೈಟಿಂಗ್ಸ್ ಬರುತ್ತೆ ಬಸ್ ಮಾಡಲ್ ಲೈಟಿಂಗ್ಸ್ ಇಲ್ಲದೆ ಇರೋ ಕಾರಣ ಇವರನ್ನೇ ಗ್ರಾಫಿಕ್ಸ್ ಯೂಸ್ ಮಾಡಿ ಲೈಟಿಂಗ್ ಮಾಡಿದ್ದಾರೆ. ಆಮೇಲೆ ಶಿರಸಿ ಘಟಕ ಉತ್ತರ ಕರ್ನಾಟಕ ವಿಭಾಗ K31F1698 ಅಂತ ಪ್ಲೇಟ್ ನಂಬರ್ನ ಆ್ಯಡ್ ಮಾಡಿ ಈ ರೀತಿ ನಮ್ಮ ಒಂದು ಲಿವರಿಯ ಫ್ರಂಟ್ ಲುಕ್ಕಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಆಮೇಲೆ ಆ ಕಡೆ ಈ ಕಡೆ ಎರಡು ಮಿರರ್ಗಳಿಗೂ ಸ್ಟಿಕರಿಂಗ್ ಮಾಡಿದ್ದಾರೆ, ಮಿರರ್ ಸ್ಟಿಕರಿಂಗು. ಈ ಥರ ನಮ್ಮ ಒಂದು ಲಿವರಿಯ ಅಂದರೆ ಬಸ್ ಲಿವರಿ ಅಂದರೆ ಈ ಒಂದು ಬಸ್ನ ಪೇಂಟ್ನ ಈ ರೀತಿ ಚಿಂದಿಯಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಗೆಳೆಯರ. ನೋಡ್ತಿರ್ಬೋದು ಫ್ರಂಟ್ ಲುಕ್ಕಲ್ಲಿ ನೋಡಿದ್ರಲ್ಲ. ಇನ್ನು ಸೈಡ್ ಲುಕ್ ನೋಡಿದ್ರೆ ಸೈಡ್ ಲುಕ್ಕು ಸಿಂಪಲ್ ಮಾಡಿಫಿಕೇಷನ್ ಆಗಿರುತ್ತೆ, ಜಾಸ್ತಿ ಏನು ಮಾಡಿಫಿಕೇಷನ್ಸ್ ಇಲ್ಲ. ನೋಡ್ತಿರ್ಬೋದು ಸೈಡ್ ಲುಕ್ಕಲ್ಲಿ ನೀವು ನೋಡ್ತಿದ್ದೀರಲ್ಲ, ಸ್ವಲ್ಪ ವೀಡಿಯೋ ಲ್ಯಾಗ್ ಆಗ್ತಿದೆ ಗೆಳೆಯರ ಸ್ಟೋರೇಜ್ ಪ್ರಾಬ್ಲಮಿಂದ. ಇನ್ನು ವಾಯುವ್ಯ ಕರ್ನಾಟಕ ಸಾರಿಗೆದು ಸಿಂಬಲ್ಲು 2026 2026 ಅಂತಲೂ ಆ್ಯಡ್ ಮಾಡಿ ಬ್ಯಾಕ್ ವೀಲ್ ಕ್ಯಾಪು ವೈಟ್ ಕಲರು ಆ್ಯಡ್ ಮಾಡಿದ್ದಾರೆ. ನೋಡ್ತಿರ್ಬೋದು ಈ ರೀತಿ ವೈಟ್ ಕಲರಲ್ಲಿ ಬ್ಯಾಕ್ ವೀಲ್ ಕ್ಯಾಪ್ನ ಆ್ಯಡ್ ಮಾಡಿದ್ದಾರೆ. ಇನ್ನು ನೀವು ಬ್ಯಾಕ್ ಸೈಡ್ ನೋಡೋದಾದರೆ ಈ ಒಂದು ಬಸ್ ಲಿವರಿ ಅಂದರೆ ಪೇಂಟ್ನ ಬ್ಯಾಕ್ ಸೈಡು ನೀವು ಮಸ್ತಾಗೈತೆ ಮಾತ್ರಗಳರ, ಮಾತ್ರ ಚಿಂದಿಯಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬ್ಯಾಕ್ ಸೈಡು ನೋಡ್ತಿದ್ದೀರಲ್ಲ, ಅನ್ನ ತಿನ್ನುವ ಮುನ್ನ ನೆನೆಸಿಕೋ ರೈತನನ್ನ ಅಂತಲೂ ಹಾಕಿ ಈ ಕಡೆ ನಮ್ಮ ದೇಶದ ಬೆನ್ನೆಲುಬು ರೈತರದ್ದು ಒಂದು ಚಿತ್ರನ ಹಾಕಿ ರೂಟ್ ಬೋರ್ಡ್ ಬೆಂಗಳೂರು, ಶಿವಮೊಗ್ಗ, ಶಿರಸಿ, ಕಡೂರು, ಸಾಗರ, ಸಿದ್ದಾಪುರ. ಆಮೇಲೆ ವಾಯುವ್ಯ ಕರ್ನಾಟಕ ಸಾರಿಗೆ NWKRTC ಸುರಕ್ಷಿತ ಅಂತರವಿರಲಿ K31F1698 ಅಂತ ಪ್ಲೇಟ್ ನಂಬರು. ಕದನದೊಳ್ ಕರ್ಣನ ಕೆಣಕಿ ಉಳಿದವರಿಲ್ಲ ಅಂತಲೂ ಹಾಕಿದ್ದಾರೆ. ಆಮೇಲೆ ಶಿರಸಿ ಘಟಕ ಉತ್ತರ ಕರ್ನಾಟಕ ವಿಭಾಗ ಅಂತಲೂ ಆ್ಯಡ್ ಮಾಡಿ ಬ್ಯಾಕ್ ಸೈಡ್ನ ಈ ರೀತಿ ಕ್ರಿಯೇಟ್ ಮಾಡಿದ್ದಾರೆ ಗೆಳೆಯರ. ನೋಡ್ತಿರ್ಬೋದು ಈ ರೀತಿ ಮಾಡಿದ್ದಾರೆ. ಇನ್ನು ಈ ಕಡೆ ಸೈಡ್ ಲುಕ್ನ ನೀವು ನೋಡೋದಾದರೆ ಈ ಕಡೆ ಸೈಡ್ ಲುಕ್ಕೂ ಅಷ್ಟೇ ಸೇಮ್ ಆ ಕಡೆ ಹೆಂಗಿತ್ತು ಈ ಕಡೆನೂ ಅದೇ ರೀತಿಯೇ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ. ವಾಯುವ್ಯ ಕರ್ನಾಟಕ ಸಾರಿಗೆ ಸಿಂಬಲ್ಲು BS6 ಅಂತ ಹಾಕಿ ಆಮೇಲೆ 2026 ಅಂತಲೂ ಆ್ಯಡ್ ಮಾಡಿ ಇಲ್ಲಿ ಬ್ಯಾಕ್ ವೀಲ್ ಕ್ಯಾಪು ಈ ರೀತಿ ಮಾಡಿದ್ದಾರೆ ವೈಟ್ ಕಲರು. ಆಮೇಲೆ ಫ್ರಂಟ್ ವೀಲ್ ಕ್ಯಾಪು ಯೆಲ್ಲೋ ಕಲರ್ ಅಂದರೆ ಹಳದಿ ಬಣ್ಣದಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ನೋಡ್ತಿರ್ಬೋದು ಈ ರೀತಿ ನಮ್ಮ ಒಂದು ಲಿವರಿಯ ಫ್ರಂಟು ಬ್ಯಾಕು ಸೈಡ್ ಲುಕ್ಕೆಲ್ಲ ಕ್ರಿಯೇಟ್ ಮಾಡಿದರೆ. ಇನ್ನು ನೀವು ಫ್ರಂಟು ಬ್ಯಾಕು ಸೈಡೆಲ್ಲ ನೋಡಿದ್ರೆ, ಇನ್ನು ಕ್ಯಾಬಿನಲ್ಲಿ ನೋಡ್ತಿದ್ರೆ ಕ್ಯಾಬಿನ್ಗಳೆಲ್ಲ ನೀವು ನೋಡ್ತಿರ್ಬೋದು. ನಮ್ಮ ಒಂದು ಲಿವರಿಯಲ್ಲಿ ನಿಮಗೆ ಕ್ಯಾಬಿನ್ನು ಈ ರೀತಿ ಸಿಗುತ್ತೆ. ನೋಡ್ತಿದ್ದೀರಲ್ಲ, ಕ್ಯಾಬಿನ್ನು ಈ ರೀತಿ ಇದೆ ಮಾತ್ರ. ನೆಕ್ಸ್ಟ್ ಲೆವೆಲ್ ಫೀಲ್ ಇದೆ ಕ್ಯಾಬಿನ್ನು ಅಷ್ಟೇ, ಬಟ್ ಸಿಂಪಲ್ ಮಾಡಿಫಿಕೇಷನ್ ಆಗಿರುತ್ತೆ ಈ ಒಂದು ಲಿವರಿ ಅಂತಲೂ. ಈ ರೀತಿ ನಮ್ಮ ಒಂದು ಲಿವರಿಯ ಕ್ಯಾಬಿನ್ ನೋಡಿದ್ರಲ್ಲ ಗೆಳೆಯರ. ಇನ್ನು ಈ ಒಂದು ಲಿವರಿಯ ಸಂಪೂರ್ಣ ಮಾಹಿತಿನ ಏನೋ ತಿಳಿಸ್ಕೊಟ್ಟೆ. ಇನ್ನು ಈ ಒಂದು ಬಸ್ ಮೋಡ್ ಅಂದರೆ KSRTC BS6 ಅಶೋಕ್ ಲೇಲ್ಯಾಂಡ್ ಬಸ್ ಮೋಡ್ನ ಯಾವ ರೀತಿ ನಾವು ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಆಲ್ರೆಡಿ ಚಾನಲಲ್ಲಿ ವೀಡಿಯೋ ಮಾಡಿದ್ದೀನಿ. ಆ ಒಂದು ವೀಡಿಯೋ ನೋಡಿಬಿಟ್ಟು ಈ ಒಂದು ಬಸ್ ಮೋಡ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ನಂತರ ಪೂರ್ತಿ ಆ ಒಂದು ವೀಡಿಯೋನ ಪೂರ್ತಿ ನೋಡ್ಬಿಟ್ಟು ಈ ಒಂದು ಬಸ್ ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಬಸ್ ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ತಿಳಿಸ್ಕೊಟ್ರೆ ವೀಡಿಯೋ 16 ನಿಮಿಷ 15 ನಿಮಿಷ ಆಗುತ್ತೆ, ಅದಕ್ಕೋಸ್ಕರ ತಿಳಿಸ್ಕೊಟ್ಟಿರಲ್ಲ. ಇನ್ನು ಈ ಒಂದು ಲಿವರಿನ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ಬಸ್ಗೆ ನೀವು ಡೌನ್ಲೋಡ್ ಮಾಡ್ಕೊಂಡಿರೋ ಬಸ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇನ್ನು ಬನ್ನಿ ಈ ನಮ್ಮ ಒಂದು ಲಿವರಿನ ಡೌನ್ಲೋಡ್ ಮಾಡ್ಕೊಳ್ಳೋಣ. ಈಗ ನೀವು ಏನು ನೋಡ್ತೀರೋ ನನ್ನ ವಿಡಿಯೋ, ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕರ್ನಾ ಎಕ್ಸ್ಪ್ರೆಸ್ ಲಿವರಿ ರಿಲೀಸ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ವಿಡಿಯೋ ಓಪನ್ ಆಗುತ್ತೆ. ಈ ಒಂದು ವಿಡಿಯೋನ ನೀವು ಪೂರ್ತಿ ನೋಡಬೇಕು ಗೆಳೆಯರ, ಪೂರ ನೋಡಬೇಕು. 2.26 ನಿಮಿಷ ಏನೋ ಇದೆ. ಪೂರ್ತಿ ವಿಡಿಯೋನ ನೋಡ್ಬಿಟ್ಟು ಪಾಸ್ವರ್ಡ್ ಸಿಗುತ್ತೆ, ಪಾಸ್ವರ್ಡ್ನ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ. ನಾನು ಮುಂದೆ ಎಲ್ಲ ಹಾಕಬೇಕು ಅಂತ ಹೇಳ್ತೀನಿ. ಪಾಸ್ವರ್ಡ್ನ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡ್ಮೇಲೆ ಈಗ ಅವರೊಂದು ಚಾನಲ್ನ ಹೆಸರನ್ನ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಮೋರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ
ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರುತ್ತೆ. ಮೇಲ್ಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಲಿವರಿ ಲಿಂಕ್ ಅಂತ ಇದೆಯಲ್ಲ, ಅದರ ಕೆಳಗಡೆ ಒಂದು ಲಿಂಕ್ ಇದೆ, ಅದರ ಮೇಲ್ಗಡೆ ಒಂದ್ಸಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಓಪನ್ ಆಗುತ್ತೆ ನಮ್ಮ ಒಂದು ಲಿಂಕು. ಈ ರೀತಿ ಬಂದಾಗ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು ಗೆಳೆಯರೆ. ಇಲ್ಲಿ ನೀವು ವೆಯ್ಟ್ ಮಾಡಿದ್ರೆ ನಿಮಗೆ ಇಲ್ಲಿ ಡೌನ್ಲೋಡ್ ಸಿಂಬಲ್ ಕಾಣಿಸ್ತಿದೆ ನೋಡಿ, ಮೇಲ್ಗಡೆ ಚಿಕ್ಕದಾಗಿ ಒಂದು ಡೌನ್ಲೋಡ್ನ ಸಿಂಬಲ್ಲು, ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ ಝೂಮ್ ಮಾಡಿ ಈ ರೀತಿ ಬಂದ ಮೇಲೆ ನೀವು ಸ್ವಲ್ಪ ಝೂಮ್ ಮಾಡಿದ್ಮೇಲೆ ಇದು ಡೌನ್ಲೋಡ್ ಎನಿವೆ ಅಂತ ಇದೆಯಲ್ಲ, ಅದ್ರ ಮೇಲ್ಗಡೆ ಒಂದ್ಸಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಆಟೋಮೆಟಿಕ್ಕಾಗಿ ನಮ್ಮ ಒಂದು ಲಿವರಿ ಡೌನ್ಲೋಡ್ ಆಗೋಗುತ್ತೆ ಗೆಳೆಯರೆ. 4.39 MB ಇದೆ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ಗೆಳೆಯರೆ, ನಮ್ಮ ಒಂದು ಗೇಮ್ನ ಹೆಸರು ಬಸ್ ಸಿಮ್ಯುಲೇಟರ್ ಇಂಡಿಯಾ ಅಂತ ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಮ್ಮ ಒಂದು ಗೇಮ್ನ ಜೊತೆಗೆ ZH ಅನ್ನೋ ಒಂದು ಆ್ಯಪ್ ಬೇಕು, ಅದೂ ಅಷ್ಟೇ ಗೆಳೆಯರೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಡೌನ್ಲೋಡ್ ಮಾಡಿಕೊಂಡು ಮೊದಲಿಗೆ ZH ಆ್ಯಪ್ನ ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಈ ರೀತಿ ಓಪನ್ ಆಗುತ್ತೆ. ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲ್ಗಡೆ ಒಂದ್ಸಲ ಕ್ಲಿಕ್ ಮಾಡಿ ಸ್ವಲ್ಪ ನೀವು ಮೇಲ್ಗಡೆಗೆ ಸ್ಕ್ರೋಲ್ ಮಾಡಬೇಕಾಗುತ್ತೆ. ನೀವು ಸ್ವಲ್ಪ ಮೇಲ್ಗಡೆಗೆ ಈ ರೀತಿ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನಮ್ಮ ಒಂದು ಲಿವರಿ ಫೈಲ್ ಇರುತ್ತೆ ನೋಡ್ತಿರ್ಬೋದು. NWKRTC kernel.zip ಅಂತ ಐತಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಎಕ್ಸ್ಟ್ರಾಕ್ಟ್ ಇರೋಣ ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಪಾಸ್ವರ್ಡ್ನ ಹಾಕಬೇಕಾಗುತ್ತೆ. ಪಾಸ್ವರ್ಡ್ನ ನೀವು ಇಲ್ಲಿ ಹಾಕಿದ ನಂತರ ಓಕೆ ಕೊಟ್ಟರೆ ನಮ್ಮ ಒಂದು ಲಿವರಿ ಎಕ್ಸ್ಟ್ರಾಕ್ಟ್ ಆಗಿರುತ್ತೆ. ನೀವು ಫುಲ್ಲು ಕೆಳಗಡೆ ಬಂದರೆ ಇಲ್ಲಿ ನಮ್ಮ ಒಂದು ಲಿವರಿಯ ಫೈಲ್ಗಳು ಬಂದಿರುತ್ತೆ ನೋಡ್ತಿರ್ಬೋದು ಗೆಳೆಯರೆ. ಇಲ್ಲಿ ನಮ್ಮ ಒಂದು ಲಿವರಿ ಫೈಲು ಬಂದಿದೆ, 4K ಮತ್ತು 6K ಎರಡು ಕ್ವಾಲಿಟಿ ಲಿವರಿ ಬಂದಿದೆ. ನೀವು ಅಷ್ಟೇ ಇದೇ ಥರ ಡೌನ್ಲೋಡ್ ಮಾಡ್ಕೊಂಡು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಾನು ಆಗಲೇ ಹೇಳ್ದಂಗೆ ನಮ್ಮ ಒಂದು ಗೇಮ್ನ ಹೆಸರು ಬಸ್ ಸಿಮ್ಯುಲೇಟರ್ ಇಂಡಿಯಾ ಅಂತ. ಈ ಒಂದು ಗೇಮ್ನ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಡೌನ್ಲೋಡ್ ಮಾಡ್ಕೊಂಡಿರೋರು ಓಪನ್ ಮಾಡಿ, ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅನ್ನೋರು ಇವಾಗ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಈ ರೀತಿ ನಮ್ಮ ಒಂದು ಗೇಮು ಓಪನ್ ಆಗುತ್ತೆ. ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು ಅಷ್ಟೇ. ಹಂಗೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ನ ಆಲ್ ಅಂತ ಸೆಲೆಕ್ಷನ್ ಮಾಡ್ಕೊಳ್ಳಿ. ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ, ಅದಕ್ಕೋಸ್ಕರ ಆಲ್ ಅಂತ ಸೆಲೆಕ್ಷನ್ ಮಾಡ್ಕೊಳ್ಳಿ ಗೆಳೆಯರೆ. ಇನ್ನು ನೀವು ನೋಡ್ತಿರ್ಬೋದು ನಮ್ಮ ಒಂದು ಗೇಮು ಈ ರೀತಿ ಲೋಡ್ ಆಗ್ತಿದೆ. ನೀವು ವೆಯ್ಟ್ ಮಾಡಬೇಕು ಅಷ್ಟೇ. ವೆಯ್ಟ್ ಮಾಡಿದ ನಂತರ ನಮ್ಮ ಒಂದು ಗೇಮ್ ಈ ರೀತಿ ಓಪನ್ ಆಗುತ್ತೆ. ನಿಮಗೆ ಆಗಲೇ ಹೇಳ್ದಂಗೆ ನಮ್ಮ ಒಂದು ಆ ಒಂದು ವಿಡಿಯೋನ ನೀವು ನೋಡಿದರೆ ಈ ಒಂದು ನಮ್ಮ ಒಂದು KSRTC BS6 ಬಸ್ ಮೋಡ್ನ ಹಾಕೊಂಡಿದ್ರೆ ಈ ರೀತಿ ಬಂದಿರುತ್ತೆ. ಈ ಒಂದು ಬಸ್ಗೆ ನಮ್ಮ ಒಂದು ಲಿವರಿ ಯಾವ ರೀತಿ ಹಾಕೊಳ್ಳೋದು ಅಂದರೆ, ಇಲ್ಲಿ ಗ್ಯಾರೇಜ್ ಅಂತ ಕಾಣಿಸ್ತಿದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ನಿಮಗೆ ಪೇಂಟ್ನ ಸಿಂಬಲ್ ಕಾಣಿಸ್ತಿದೆಯಲ್ಲ ಮೂರನೇದು, ಅದರ ಮೇಲ್ಗಡೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಬ್ರೌಸ್ ಲಿವರಿ ಅಂತ ಇದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಆಮೇಲೆ ಡಿವೈಸ್ ಗ್ಯಾಲರಿ ಅನ್ನೋದ್ರ ಮೇಲೆ ಸೆಲೆಕ್ಷನ್ ಮಾಡಿಕೊಂಡ್ರೆ ಫಸ್ಟ್ಗೆ ನಮ್ಮ ಒಂದು ಲಿವರಿ ಬಂದಿರುತ್ತೆ. ನೀವು ಅದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿದ್ರೆ ಮುಗೀತು. ಈ ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡಿಯಾ ಗೇಮ್ ಬಸ್ ಮೋಡಿಗೆ ಬಂದು ಆ್ಯಡ್ ಆಗಿರುತ್ತೆ. ಈಗ ನಿಮಗೆ ಅಪ್ಲೈ ಅಂತ ಹಸಿರು ಕಲರ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡು ಯೂಸ್ ಮಾಡಿನೋ ಫ್ರೀನೋ ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಕೊಟ್ಕೊಂಡ್ರೆ ಮುಗೀತು. ಈ ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡಿಯಾ ಗೇಮ್ಗೆ ಒಂದು ಕರ್ಣ ಎಕ್ಸ್ಪ್ರೆಸ್ಸು ಬಂದು ಆ್ಯಡ್ ಆಗುತ್ತೆ. ಇದಿಷ್ಟು ಆಗುತ್ತೆ ಗೆಳೆಯರೆ ಈ ನಮ್ಮ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ ಆಲ್ ಇಟ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೆಳೆಯರೆ.